ಇವತ್ತೇನಾಗ್ತಿದೆ ಅಂತಂದರೆ, ಬೆಳಗ್ಗೆ ಎದ್ವಿ, ಕಾಟಾಚಾರಕ್ಕೆ ಒಂದು ಸ್ನಾನ ಅಂತ ಮೈ ಮೇಲೆ ನೀರು ಹಾಕಿದ್ವಿ. ಅಲ್ಲಿಂದ ಯಾರೋ ಅಂಗಡೀಲಿ ಏನೋ ಮಾಡಿಟ್ಟಿರ್ತಾರೆ, ಅಲ್ಲಿಗೆ ಹೋಗಿ ಅವತ್ತಿಗೆ ಬೇಕಾದ ತಿಂಡಿ ಒಂದಿಷ್ಟು ತಂದ್ವಿ. 1 ಮೊಳ 2 ಮೊಳ ಒಂದಿಷ್ಟು ಹೂ ತಂದು ದೇವ್ರಿಗೆ ಕಾಟಾಚಾರಕ್ಕೆ ಮುಡಿಸಿದ್ವಿ. ಟಿ ವಿಯಲ್ಲೋ ಮೊಬೈಲಲ್ಲೋ ಆ ದೇವರದ ಒಂದು ಹಾಡನ್ನು ಹಾಕಿದ್ವಿ. ಅದು ಬರ್ತಿದೆ, ಭಕ್ತಿಗೀತೆ ಬರ್ತಿದೆ. ನಾವೊಂದು ಕಡ್ಡಿ ತೋರಿಸಿದ್ವಿ, ದೀಪ ಹಚ್ಚಿದ್ವಿ, ಮುಗೀತು ಹಬ್ಬ. ಇಲ್ಲಿಂದ ಮನೆಯಿಂದನೇ ಆರಂಭ ಮಾಡೋಣ. ಎಲ್ಲರ ಮನೆಯ ಶುದ್ಧೀಕರಣ, ಮನೆಯವರು ಎಲ್ಲರೂ ಸೇರಿ ಶುದ್ಧೀಕರಣ ಮಾಡೋದ್ರಿಂದ ಬರುವಂಥ ಲಾಭ, ಮನೆಯ ಒಬ್ಬರ ಸಮಸ್ಯೆಗಳಿಗೆ ಇನ್ನೊಬ್ಬರು ಸ್ಪಂದಿಸೋದು, ಅಚ್ಚುಕಟ್ಟಾಗಿ ರಂಗೋಲಿ ಹಾಕ್ಬೇಕಾದ್ರೆ ಕೂತ್ಕೊಂಡು ರಂಗೋಲಿ ಹಾಕೋದ್ರಿಂದ ನಮ್ಮ ಒಂದು ಸೂಕ್ಷ್ಮತೆ, ಮೆದುಳಿನ ಸೂಕ್ಷ್ಮತೆ ಹೆಚ್ಚುತ್ತೆ. ಆ ಚುಕ್ಕೆಗಳನ್ನು ಇಡಬೇಕಾದ್ರೆ, ವೈವಿಧ್ಯಮಯವಾಗಿ ಚಿತ್ರಗಳನ್ನು ಬಿಡಿಸ್ಬೇಕಾದ್ರೆ, ಅದಾದಮೇಲೆ ಅದಕ್ಕೆ ನಾವು ಬಣ್ಣಗಳನ್ನು ತುಂಬಬೇಕಾದ್ರೆ ಆ ರಂಗುಗಳು ನಮ್ಮ ಮನಸ್ಸಿಗೆ ಮುದ ನೀಡುತ್ತೆ.